ಒಂದು ಗುಡ್ಡದ ಮೇಲೆ ಒಂದು ಎಮ್ಮೆ ನಿಂತೈತೆ ಅಂತ, ಕೆಳಗು ಅದ್ರ ಮಾಲೀಕ ನಿಂತಾನೆ. ಎಮ್ಮೆ ನೋಡ್ತಾನು, ನಮ್ಮ ಎಮ್ಮೆ ಯಾಕೋ ಭಾಳ ಕುಬ್ಜ ಕಾಣತಿತ್ತಲ್ಲ, ಭಾಳ ಚಿಕ್ಕದ ಕಾಣತಿತ್ತಲ್ಲ ಅಂತ ಮಾಲೀಕ ಅಂತಾನೆ. ಮ್ಯಾಲೆ ನಿಂತು ಎಮ್ಮೆ ನೋಡ್ತೈತಿ, ನಮ್ಮ ಮಾಲಕ ಯಾಕೆ ಕಿಟ್ಟ ಕಾಣತ್ತೇನಲ್ಲ, ಭಾಳ ಇಷ್ಟೇ ಕಾಣತ್ತೇನಲ್ಲ ಅಂತಂದ್ರೆ ನಾವು ನೋಡುವಂಥ ದೃಷ್ಟಿಕೋನದೊಳಗಿರ್ತಾವೆ ಎರಡು. ಅದಕ್ಕಾಗಿ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಿಗೆ ಅಂತ. ಒಬ್ಬರು ಈ ಬೆಟ್ಟದ ಮೇಲೆ ಇದ್ರಂತ, ಒಬ್ರು ಇನ್ನೊಂದು ಬೆಟ್ಟದ ಮೇಲೆ ಇದ್ರಂತ. ಈ ಬೆಟ್ಟದ ಮೇಲೆ ಇದ್ದವನು ಆ ಬೆಟ್ಟ ನೋಡಿ ಏನಂತಂದ್ರೆ ಎಷ್ಟು ಚಂದ ಐತಿಲ್ಲ, ಎಷ್ಟು ಸುಂದರ ಐತಿಲ್ಲ ಆ ಬೆಟ್ಟ ಅಂತಂತಿದ್ರು. ಆ ಕಡೆ ಬೆಟ್ಟದ ಮೇಲೆ ಇದ್ದವನು ಈ ಕಡೆ ಬೆಟ್ಟ ನೋಡಿ ಎಷ್ಟು ಅದ್ಭುತವಾಗಿ ಐತಲ್ಲ ಇದು ಬೆಟ್ಟ, ಎಷ್ಟು ಚೆನ್ನಾಗೈತಲ್ಲ ಅಂತ ಇದನ್ನ ಮಾಡಿದ್ರು. ಒಂದಿನ ಅವ್ರಿಬ್ಬರು ಮನೆಯವ್ರು ಬಂದು ಕೂಡಿದ್ರಂತ, ಮನೆ ಮಾಲೀಕರು ಮಾತಾಡ್ಕೊಂಡ್ರದು, ನೀವೇನು ಮಾಡ್ರಿ, ಈಗ ಈ ಬೆಟ್ಟ ತಗೊಳ್ರಿ, ನಾವು ಈ ಬೆಟ್ಟ ಕೊಂಡ್ಕೊಂತೀವಿ ಅಂತಂದು ಇಬ್ಬರು ಮನೆಯನ್ನು ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ಅವಾಗ ಇಬ್ಬರು ಮನಸ್ಸಿನಾಗ ಏನಂತಂದ್ರೆ ನಮ್ಗೆ ಚಲೋ ಆಯ್ತು, ಆ ಬೆಟ್ಟ ಭಾಳ ಚೆನ್ನಾಗಿತ್ತು, ಆ ಬೆಟ್ಟದ ಮನೆ ನಂಗೆ ಸಿಕ್ತು, ಚಲೋ ಆಯ್ತು. ಈ ಕಡೆ ಬೆಟ್ಟದ ಬಂದಿದ್ದ, ಆ ಬೆಟ್ಟ ಭಾಳ ಚೆನ್ನಾಗಿತ್ತು, ಅದಕ್ಕಾಗಿ ಭಾಳ ಚಲೋ ಆಯ್ತು, ಅದು ಸರಿ ಇಲ್ಲ ಅಂತ ನಮ್ಗೆ ಗೊತ್ತಿತ್ತು. ಇಬ್ಬರು ಖುಷಿಯೊಳಗೆ ಅದಾರ. ಇಬ್ಬರು ಹೋಗ್ಕಾರು ಹೋಗಿ ನೋಡ್ತಾರೆ, ಇದ್ರೆ ಏನಿತ್ತು ಹಂಗೆ ಇತ್ತು. ಮತ್ತದು ಆ ಕಡೆ ನೋಡಿದಾಗ ಈ ಕಡೆ ಚಂದ ಕಾಣ್ತಿತ್ತು, ಈ ಕಡೆ ನೋಡಿದಾಗ ಆ ಕಡೆ ಚಂದ ಕಾಣ್ತಿತ್ತು. ಅದಕ್ಕಾಗಿ ಅಂದರೆ ದೂರದ ಬೆಟ್ಟ ಕಣ್ಣಿಗೆ ನನಗೆ. ಅದಕ್ಕೆ ನಾವು ಏನು ಇರ್ತೀವಲ್ಲ ಇದ್ದಲ್ಲೇ ಹೊಂದ್ಕೊಂಡು ಹೋಗ್ಬೇಕು, ಇದ್ದಲ್ಲೇ ಹೊಂದ್ಕೊಂಡು ಚೆನ್ನಾಗಿ ಬದುಕಿದಾಗ. ಅದಕ್ಕಾಗಿ ಅದು ಅಸಹ್ಯ ಪಡಬಾರ್ದು ಇನ್ನೊಂದನ್ನು ನೋಡಿ. ನಮ್ಮದು ನಮಗೆ ಚಂದ, ಇನ್ನೊಬ್ರು ನೋಡಿ ಅಸಹ್ಯ ಪಡಬಾರ್ದು, ಇನ್ನೊಬ್ರು ನೋಡಿ ನಾವು ಸಂಕೋಚಕ್ಕೂ ಒಳಗಾಗಬಾರ್ದು ಅಂತ ಈ ವಚನದೊಳಗೆ, ಈ ಸಾಲಿನೊಳಗೆ ಬಸವಣ್ಣವ್ರು ಹೇಳ್ತಾರೆ. ಆಮೇಲೆ ಇದಿರ ಹಳಿಯಲು ಬೇಡ, ಇನ್ನೊಂದನ್ನು ಹಳಿಬಾರ್ದು, ಹಂಗೈತಿ ಹಿಂಗೈತಿ, ಇದಿರ ಹಳಿಯಲು ಬೇಡ. ಒಂದು ಬಸವಣ್ಣ ಹುಳ ನಡೆದಿತ್ತು. ಆ ಬಸವಣ್ಣ ಹುಳ ಹೆಂಗಂದ್ರೆ ಪೂರ್ತಿ ಎಲ್ಲ ಕೆಳಗೆಲ್ಲ ಸವರ್ಸ್ಕೊಂತು ನೀರು ಬಿಟ್ಕೊಂಡು ಹೊಂಟಿತ್ತು. ಅದನ್ನು ಏಡಿ ನೋಡಿ ಏನಂತೈತೆ ಅಂದ್ರೆ, ಏನು ನಿಂಗೆ ನಡೆಯೋಕೆ ಬರಲ್ಲ, ಸವರ್ಸ್ಕೊಂತ ನಡೆದಿಯಲ್ಲ, ನೀ ಹೆಂಗೆ ನಡೀದರೆ ಕಲ್ತಿಲ್ಲ ಅಂತಂದು ಒಂದು ರೀತಿ ಅದಕ್ಕೆ ಒಂದು ರೀತಿ ಅಪಹಾಸ್ಯದ ಇದರನ್ನು ನೋಡಿತ್ತು. ಒಂದು ರೀತಿ ತಿರುಚಿ ಮಾತಾಡ್ತಾರಲ್ಲ. ಅವಾಗ ಅಲ್ಲೇ ಇದ್ದು ಇನ್ನೊಬ್ರು ಅಂದರು, ಮತ್ತು ನೀ ಹೆಂಗೆ ನಡೀತಿ ನಿಂಗೆ ಗೊತ್ತೈತೇನು ಅಂತ ಕೇಳ್ರು. ಹೆಂಗೆ ನಡಿತೈತಿ ಏಡಿ ಅದು ಕ್ರಾಸ್ ನಡಿತೈತಿಲ್ರಿ, ಅದು ಹಿಂಗೆ ಈ ಕಡೆ ನಡಿತೈತಿ, ಹಿಂಗೆ ಸೀದಾ ನಡೆಯಲ್ಲ ಅದು. ನೀ ನಡೆಯೋದು ನೋಡಿ ಏನು ಚೆನ್ನಾಗಿ, ನೀ ಚೆನ್ನಾಗಿ ನಡೆಯಲ್ಲ, ಆದರೆ ಇನ್ನೊಬ್ರದ್ದು ಹೇಳಕತ್ತೀವಿ. ನಮ್ಮ ತಾಟಿನೊಳಗೆ ಏನು ಬಿದ್ದೈತಿ, ನೊಣ ಬಿದ್ದೈತಿ, ಆದರೆ ನಾವು ಏನು ಹೇಳಕತ್ತೀವಿ, ಇನ್ನೊಂದು ನೀನು ಹಿಂಗಿರ್ಬೇಕು, ನೀವು ಹಿಂಗಿರ್ಬೇಕು, ಇದರನ್ನು ಹಳಿತಾ ಇದ್ದೀವಿ. ಮತ್ತು ತನ್ನ ಬಣ್ಣಿಸಬೇಡ ಅಂತ ಹೇಳ್ತಾರೆ. ನಮ್ಮನ್ನು ನಾವೇ ಹೋಳ್ಕೊಳ್ಳೋದು, ಎಲ್ಲರ ಮುಂದೆ ನಮ್ಮ ಬಗ್ಗೆ ಯಾರೇ ಬಂದರೂ ನಮ್ದು ಆದೈತಿ. ಒಬ್ರು ಗುರುಗಳು ಬಂದಿದ್ರು, ಈ ದಾರಿ ಎಲ್ಲಿ ಹೋಗತ್ರಿ ಅಂತ ಕೇಳಿದ್ರೆ ಅವ್ನು ಹೇಳ್ತಿದ್ದ, ಅದು ಹೋಗೋ ಊರಿನ ದಾರಿ ಐತಲ್ರಿ, ದಾರಿಗೆ ಹೋಗತ್ತಲ್ರಿ, ಅಲ್ಲಿ ಎದುರಿಗೆ ಕಾಣೋದೇ ನಮ್ಮ ಮನೀದು ಅಲ್ರಿ. ದಾರಿ ಮುಂದಿನ ಊರಿಗೆ ಎಲ್ಲಿ ಹೋಗತ್ತಿ, ಆ ಪಕ್ಕದ ಮನೆಯೇ ನಮ್ದೇ ಐತ್ರಿ, ಏನು ಕೇಳಿದ್ರೆ ಅದು ನಮ್ಮ ಮನೆ, ಅಲ್ಲಿರೋರು ನಮ್ಮವರು, ಇದನ್ನೇ ಹೇಳ್ತಿದ್ದ. ಅವಾಗ ಗುರುಗಳು ಪರೀಕ್ಷೆ ಮಾಡಬೇಕು ಅಂತಂದ್ರು. ಹೋಗಿ ನೀನು ಸುಮ್ಮ ಹಂಗೆ ಮಾಡ್ಕೊಳಪ್ಪ ಅಂತಂತಾರೆ. ಅವಾಗೆಲ್ಲ ಪರೀಕ್ಷೆ ಮಾಡಿ, ಏನು ಪರೀಕ್ಷೆ ಮಾಡ್ತಾರಂತಂದ್ರೆ, ನೀ ಸತ್ತಂಗೆ ಮಾಡ್ಕೊ, ನೀ ಎಲ್ಲ ನಂದು ಮನೆ, ನಂದು ಆಸ್ತಿ, ನನ್ನ ಹೊಲ, ಈ ಕಡೆ ಕಾಣೋದೆಲ್ಲ ನಂದು ಅಂತ ಅಂತೀಯಲ್ಲ, ಅದೆಲ್ಲ ನಿಂದಂತ ಅವ್ರು ಹೇಳ್ತಾರೆ, ಕೇಳೋನು ಅಂತ ನೋಡೋನು ಅಂತೇಳಿ ಸತ್ತಂಗೆ ಮಾಡ್ಕೊ ಅಂತ ಹೇಳ್ತಾರೆ. ಹೋಗಿ ಮಂಚದ ಮೇಲೆ ಮಾಡ್ಕೊತಾನೆ. ಗುರುಗಳು ಹೇಳ್ತಾರೆ, ನೀವು ಬದುಕಬೇಕಾಗಿತ್ತಂದ್ರೆ ನಿಮ್ದು ಯಾರಾದ್ರೂ ಪ್ರಾಣ ಕೊಡ್ಬೇಕು. ಅವಾಗ ಯಾರೂ ಕೊಡಲ್ಲ. ನಾವು ಬದುಕಬೇಕು, ನಮ್ದು ಇನ್ನೂ ಮೊಮ್ಮಕ್ಕಳು ಮದುವೆ ಮಾಡಬೇಕು, ನಮ್ಮ ಸಂಸಾರ ಇನ್ನೂ ದೊಡ್ಡದೈತಿ, ಎಲ್ಲರೂ ಇದನ್ನೇ ಹೇಳ್ರು. ಏನ್ರಿ ಆದ್ರೂ ಹೋಗೋಲಕ್ಕೆ, ನಾವು ಬದುಕಬೇಕಂತ ಎಲ್ಲರೂ ಇದನ್ನೇ ಹೇಳ್ರು. ಕೊನೆಗೆ ಅವಂಗೆ ಅರಿವಾಯ್ತು, ನಾನು ಅಂಥದ್ದು ಬಿಡಬೇಕು, ನಾನು ಅಂಥದ್ದು ಹೋಗಬೇಕು. ಒಬ್ಬ ರಾಜನ ಹತ್ರ ಒಬ್ಬ ರಾಜ ಇದ್ದ. ರಾಜನಿಗೆ ಭಾಳ ನಾನು ಅಂಥದ್ದು ಸ್ವಲ್ಪ ಮಾಡ್ತಿದ್ದ, ಏನರ ಒಂದಿಷ್ಟು ಕೆಲಸ ಮಾಡ್ತಿದ್ದ ಊರಾಗ, ಊರಿನ ತುಂಬ ಎಲ್ಲ ಹೊಗಳಿಕೆ ಇರಬೇಕು ಅಂತ ಬಯಸ್ತಿದ್ದ. ಒಂದು ಸರ್ತಿ ನೋಡು ನನ್ನ ಬಗ್ಗೆ ಎಷ್ಟು ಹೊಗಳ್ತಾರೋ ಅಂತಂದು ಮಾರು ವೇಷದೊಳಗೆ ಏನು ಮಾಡ್ತಾನೆ ಅಂತಂದ್ರೆ ಊರೊಳಗೆ ಬರ್ತಾನೆ. ನನ್ನ ಬಗ್ಗೆ ಊರಾಗೆಲ್ಲ ಎಷ್ಟು ಹೊಗಳ್ತಾರೋ ಕೇಳಬೇಕು ಅಂತ. ಬೆಳಗ್ಗೆಯಿಂದ ಸಂಜೆ ತನಕ ಎಲ್ಲ ಮಾರು ವೇಷ ಹಾಕ್ಕೊಂಡು, ಬೇರೆ ವೇಷ ಹಾಕ್ಕೊಂಡು ಅಡ್ಡಾಡ್ತಾನೆ. ಯಾರೊಬ್ರು ರಾಜನ ಮಾತೇ ಇರ್ತಲ್ಲ, ನಮ್ಮ ರಾಜ ಹಿಂಗದಾನು, ಎಲ್ಲಿ ಒಂದು ಸುದ್ದಿನೂ ಕೇಳಲ್ಲ. ಅವಾಗ ರಾಜನಿಗೆ ಏನಪ್ಪ ಜನ ಇಷ್ಟೆಲ್ಲ ಏನು ಹೊಗಳಂಗೆ ಇಲ್ಲಲ್ಲ ಅಂತ ಅನ್ಕೊಂಡು ಏನು ಮಾಡ್ತಾನಂತಂದರೆ, ಎಲ್ಲರೂ ಎಲ್ಲಿ ಸೇರ್ತಿರ್ತಾರಲ್ಲ, ಸೇರುವಂತಲ್ಲಿ ಒಂದು ಮೂರ್ತಿ ಮಾಡಿ ಇಟ್ಬಿಡ್ತಾನೆ ರಾಜ ತಂದು. ಮೂರ್ತಿ ಮಾಡಿ ಏನಂತಲಿ ಇನ್ನರೂ ಹೊಗಳ್ತಾರೆ ನಾನು ನೋಡಿ ಅಂತಂದು ವಿಚಾರ ಮಾಡ್ತಾನೆ ರಾಜ. ಅವಾಗ ಎಲ್ಲರೂ ಆ ಮೂರ್ತಿ ಪಕ್ಕನೆ ಕೊಂಡಿರ್ತಿದ್ರು. ಆ ಕಟ್ಟಿಗೆ ಯಾರೊಬ್ರು ರಾಜನ ಮೂರ್ತಿ ನೋಡ್ತಿಲ್ಲಾಗಿದ್ರು, ಅದ್ರ ಧೂಳು ಸಹಿತ ಒರೆಸ್ತಿಲ್ಲಾಗಿದ್ರು. ಧೂಳು ಎಲ್ಲ ಹಾಗೆ ಹಿಡ್ಕೊಂಡು ನಿಂತಿದ್ರು. ನೋಡಿದ ಮುಂದೆ ಅನಿಸ್ತು, ಎಂದೂ ಹೊಗಳಿಸ್ಕೊಳ್ಬಾರ್ದು. ಹೊಗಳಿಸೋದ್ರಿಂದ ಏನಾಕೈತಿ ಅಂತಂದರೆ
ನಮ್ಮನ್ನು ನಾವೇ ಕೆಳಗೆ ಇಳ್ಕೊಂಡಂಗೆ ಆಕೈತಿ, ನಾವೇ ಅವನತಿ ಹೊಂದಂಗೆ ಆಕೈತಿ. ಅದಕ್ಕಾಗಿ ಮಾಡಿ ಮರೆ ಅಂತ ಹೇಳಿದ್ರು. ಅದಕ್ಕಾಗಿ ಹೊಗಳಿಕೆ ಇನ್ನೊಂದು ಎಂದೂ ಮಾಡಬಾರ್ದು ಅಂತ ರಾಜ ತಿಳ್ಕೊಂಡೆ. ಯಾಕಂದರೆ ಎಷ್ಟು ಮಾಡಿದ್ರು ಜನ ಅಷ್ಟೇ ಅಂತ ತಿಳಿದು ಹೊಗಳಿಕೆ ಮುಂದಾದ್ರೆ ಇದನ್ನೇ ಹೋಗಲಿಲ್ಲ ಗೊಡವೆಗೆ. ಅದಕ್ಕಾಗಿ ಇವು 7 ಗುಣ ಇದ್ವು ಅಂದರೆ ಅಂತರಂಗ ಬಹಿರಂಗ ಸ್ವಚ್ಛವಾಗಿರ್ತದೆ. ಒಳಗೂ ಸ್ವಚ್ಛ, ಹೊರಗೂ ಸ್ವಚ್ಛ. ಅವಾಗ ಏನಂತಂದರೆ ಪರಿಪೂರ್ಣ ಜೀವನ. ಅದಕ್ಕಾಗಿ ಇವಿಲ್ಲದವರ ನೊಲ್ಲನಯ್ಯ ಅಂತ ಹೇಳ್ತಾರೆ. ಮತ್ತು ಬಸವಣ್ಣವ್ರು ಹೇಳ್ತಾರು, ಹುತ್ತವ ಬಡಿದಡೆ ಹಾವು ಸಾಯಬಲ್ಲುದೇಯ್ಯ, ಅಘೋರ ತಪವ ಮಾಡಿದಡೇನು ಅಂತರಂಗ ಬಹಿರಂಗ ಆತ್ಮಶುದ್ಧಿ ಇಲ್ಲದವರ ನೆಂತು ನಂಬುವೆನಯ್ಯ. ಅಂದರೆ ಒಬ್ಬೊಬ್ಬರು ಹಿಮಾಲಯದೊಳಗೆ ಋಷಿಮುನಿಗಳು ಹುತ್ತ ಬೆಳೆದಿರ್ತೈತೆ, ಆ ರೀತಿ ತಪಸ್ಸಿಕೊಂಡಿರ್ತಾರೆ. ಆದರೆ ಒಳಗಿರುವಂಥ ಅಹಂಕಾರ ಅಳದೇ ಇರಲ್ಲ. ಅದಕ್ಕೆ ಉದಾಹರಣೆ ಏನಂತಂದರೆ, ಅಲ್ಲಂ ಪ್ರಭುದೇವರು ಹಿಮಾಲಯದಲ್ಲಿ ಒಂದು ಕಡೆ ಹಾಗೆ ಅಡ್ಡಾಡ್ತಿರ್ತಾರೆ. ಅಲ್ಲಿ ಒಬ್ಬ ಗೋರಖನಾಥ ಅಂತ ಒಬ್ಬ ಭಾಳ ದೊಡ್ಡ ಸಾಧು, ಅವನು ಭಾಳ ಅದ್ಭುತ ಶಕ್ತಿ ಉಳ್ಳಂಥವು. ದೇಹವನ್ನೇ ವಜ್ರಕಾಯವನ್ನಾಗಿ ಮಾಡ್ಕೊಂಡಿದ್ದ ಗೋರಖನಾಥ. ಅವಾಗ ಇಡೀ ನಾಥರಲ್ಲಿನೇ ಅವನು ಶ್ರೇಷ್ಠ ಆಗಿದ್ದ, ಎಲ್ಲ ವಿದ್ಯೆಯನ್ನು ಕಲ್ತಿದ್ದ. ಅಲ್ಲಂ ಪ್ರಭುದೇವರು ಹಾಗೆ ಹೊಂಟಂಥ ಸಂದರ್ಭದಲ್ಲಿ, ಸಾಧು ಯಾರು ನೀನು ಅಂತ ಕೇಳಿಬಿಡ್ತಾರೆ ಅಲ್ಲಂ ಪ್ರಭುದೇವರು. ನಾನು ಒಬ್ಬ ಯೋಗಿ ಅಂತ ಹೇಳ್ತಾರೆ ಅವ್ರು. ಮತ್ತು ನಿನಗೆ ಎಷ್ಟು ವಿದ್ಯೆ ಬರ್ತಾವೆ? ಸ್ವಲ್ಪ ಬರ್ತಾವ್ರಿ. ಮತ್ತು ನಾ ಯಾರು ಗೊತ್ತೈತೇನು ನಿನಗೆ ಅಂತ ಕೇಳ್ತಾರೆ. ನೀವು ನಮ್ಮಂಗೆ ಒಬ್ರು ಯೋಗಿಗಳದಿರಿ, ಸಾಧುಗಳದಿರಿ ನೀವು ಅಂತ ಅಂದ್ಬಿಡ್ತಾರೆ ಅಲ್ಲಂ ಪ್ರಭುದೇವ್ರು. ನಾನು ಎಂಥ ವಿದ್ಯೆ ಕಲ್ತೀನಿ ಗೊತ್ತೈತೇನು? ನನ್ನ ಜೋಡಿ ಇದಕ್ಕೆ ಬರ್ತೀಯ ಯುದ್ಧಕ್ಕೆ? ನನ್ನ ಜೋಡಿ ಇದಕ್ಕೆ ಬರ್ತೀಯೇನು? ಇದನ್ನ ಇದನ್ನು ಕಟ್ಟು ನನ್ನ ಮುಂದೆ ನೀ ಸೋಲ್ತಿ ಅಂತ ಅಂತಾರೆ ಅವ್ರು. ಇಲ್ಲ ಬೇಡ್ರಿ, ಸುಮ್ಮನೆ ಯಾಕೆ ನಾವು ಸುಮ್ಮ ಹಿಂಗೆ ಅಡ್ಡಾಡ್ಕೊಂಡು ಸಂಚಾರ ಮಾಡ್ಕೊಂಡು ಇರೋರು ಅಂತ ಅಲ್ಲಂ ಪ್ರಭುದೇವ್ರು ಅಂತಾರೆ. ಇಲ್ಲ, ಈಗ ಆಗಲೇಬೇಕು, ನಾನು ಗೆಲ್ತೀನೋ ನೀನು ಗೆಲ್ತೀನೋ ನೋಡಲೇಬೇಕು ಅಂತಂದು ಅಲ್ಲಂ ಪ್ರಭುದೇವ್ರ ಕೈಯಾಗ ಖಡ್ಗ ಕೊಡ್ತಾರೆ. ಖಡ್ಗ ಕೊಟ್ಟು ಹೊಡಿ ಅಂತ ಹೇಳ್ತಾರೆ. ಹೆಂಗೆ ಹೊಡಿತಾರಲ್ಲ ಹಂಗೆ ಕಣ್ಣು ಶಬ್ದ ಬರಕತ್ತೈತಿ. ಎಲ್ಲಿಂದ ಬರ್ತೈತ್ರಿ? ಗೋರಖನಾಥನ್ ಮೈದಾಗಿನ. ಮೈನಂದ. ಅವಾಗ ಕೊನೆಗೆ ಅಲ್ಲಂ ಪ್ರಭುದೇವರು ಯಾರ ಕೈಯಾಗ ಅಂದರೆ ಅಲ್ಲಂ ಪ್ರಭುದೇವ್ರು ಗೋರಖನಾಥರ ಕೈಯಾಗ ಕೊಡ್ತಾರೆ. ನೀವು ಹೊಡ್ರಿ ಅಂತಂತಾರೆ. ಹೆಂಗೆ ಬೀಸ್ತಾರಲ್ಲ ಹಂಗೆ ಗಾಳಿ ಒಳಗೆ ಬೀಸ್ದಂಗೆ ಆಗತ್ತೈತಿ. ಅಂದರೆ ಅಂತರಂಗ ಬಹಿರಂಗ ಸ್ವಚ್ಛವಾಗಿ ಇಟ್ಕೊಂಡವ್ರು ಅಲ್ಲಂ ಪ್ರಭುದೇವರು. ಅವಾಗ ಅವ್ನು ಸಾಷ್ಟಾಂಗ ಆಗ್ತಾನೆ, ನಮ್ಮ ಕಡೆ ತಪ್ಪಾಯ್ತು ರೀ, ನೀವೇ ದೊಡ್ಡ ಯೋಗಿಗಳು, ನಿಮ್ಮಿಂದ ನಾವು ಕಲಿಬೇಕು ಅಂತಂದು ಅವ್ರು ಎಲ್ಲಿಗೆ ಬರ್ತಾರೋ? ಕಲ್ಯಾಣಕ್ಕೆ ಬರ್ತಾರೆ ಗೋರಖನಾಥರು. ಕಲ್ಯಾಣಕ್ಕೆ ಬಂದು ಕಲ್ಯಾಣದೊಳಗೆ ಅವರು ವಚನಗಳನ್ನ ಬರೋದು ಒಳ್ಳೆ ಅಂತರಂಗ ಬಹಿರಂಗವನ್ನು ಸ್ವಚ್ಛವಾಗಿ ಇಟ್ಕೊಳ್ತಾರೆ. ಅದಕ್ಕಾಗಿ ಈ ವಚನದಲ್ಲಿ ಅಂತರಂಗ ಬಹಿರಂಗ ಸ್ವಚ್ಛವಾಗಿದ್ದರೆ ಆಯ್ತು, ಜೀವನ ಭಾಳ ನೆಮ್ಮದಿಯಿಂದ ಇರ್ತೈತಿ, ಪರಿಪೂರ್ಣವಾಗಿರ್ತೈತಿ. ಅದಕ್ಕಾಗಿ 12ನೇ ಶತಮಾನದಲ್ಲಿ ಬಸವಾದಿ ಪ್ರಮುಖರು ಸದಾಕಾಲ ವಚನ ಚಿಂತನೆಗಳನ್ನ ಮಾಡಿದರು. ಬೆಳಗ್ಗೆ ಮತ್ತು ಸಾಯಂಕಾಲ 2 ಟೈಮ್ ಅನುಭವ ಮಂಟಪ ಚಿಂತನೆಗೋಷ್ಠಿ ನಡೀತಿತ್ತು. ಅದಕ್ಕಾಗಿ ಅಪ್ಪೋರು ಪ್ರತಿ ವರ್ಷ ಶ್ರಾವಣ ಮಾಸದ 1 ತಿಂಗಳು ಏನಂತಂದರೆ ತಾವೇ ಸ್ವತಃ ಭಕ್ತರಿಗೆ ಬಾಲ್ಕಿ ಜನದ ಭಕ್ತರು ಉದ್ಧಾರ ಆಗಲಿ, ಬಾಲ್ಕಿ ಜನರದು ಏನಂತಂದರೆ ಬಹುಬಂಧನಗಳು ಕಳೆದು ಅವ್ರು ಯಾವಾಗಲೂ ನಗನಗ್ತಾ ಒಳ್ಳೆಯ ಬದುಕನ್ನು ಬದುಕಲಿ ಅನ್ನುವಂಥ ಉದ್ದೇಶದಿಂದ ಪ್ರತಿ ವರ್ಷ ಪ್ರವಚನ ಮಾಡ್ತಾರೆ ಅಪ್ಪೋರು. ಮತ್ತು ಹೊಸ ವಿಚಾರಗಳು. ಈ ವರ್ಷ ಅಲ್ಲಂ ಪ್ರಭುದೇವ್ರ ಮೇಲೆ, ಅಲ್ಲಂ ಪ್ರಭುದೇವ್ರು ಅಂತಂದರೆ ಅವರು ಎಂಥ ಜ್ಞಾನಿಗಳಂತಂದರೆ ಅವರು ಹಠದಲ್ಲಿ ಹಠಯೋಗಿ, ಎಲ್ಲವನ್ನ ಸಿದ್ಧಿಸಿದಂತಹ ಮಹಾಪುರುಷರು, ಮಹಾಯೋಗಿಗಳು. ಅಂಥವ್ರ ಬಗ್ಗೆ ಅಪ್ಪವರು 1 ತಿಂಗಳು ಪ್ರವಚನ ಅವ್ರ ಕುರಿತಾಗಿ ಅಲ್ಲಂ ಪ್ರಭುದೇವರು ವಚನ ನಿರ್ವಚನ ದಿನಾ ಬೆಳಗ್ಗೆ ಏನಂತಂದರೆ 1 ವರ್ಷದಿಂದ ದಿನಾ ಬೆಳಗ್ಗೆ 6 ಗಂಟೆಗೆ ನಾವು ಮಠದಲ್ಲಿ ಎಲ್ಲ ಗುರುಗಳು ಸೇರಿ, ಅಪ್ಪವ್ರು ಬಸವ ಕಲ್ಯಾಣದೊಳಗಿದ್ರು ನಾವೆಲ್ಲ ಇಲ್ಲೇ ಸೇರಿಕೊಂಡು ಅಲ್ಲಿ ಅಪ್ಪವ್ರು ಫೋನ್ ಹಚ್ಚಿರ್ತಾರೆ, ಎಲ್ಲ ಸೇರಿ ದಿನಾ ಚಿಂತನೆ ಮಾಡ್ತೀವಿ. ಆ ಚಿಂತನೆಗಳನ್ನೇ ಅವ್ರೇನು ಅನುಭವದ ಅಡುಗೆಯನ್ನು ಮಾಡ್ಯಾರಲ್ಲ ಅದನ್ನೆಲ್ಲ ನಿಮಗೆ ಬಡಿಸ್ಲಿಕ್ಕೆ ಅಪ್ಪವರು 1 ವರ್ಷ ತಯಾರಿ ಮಾಡ್ಯಾರ. 1 ವರ್ಷದ ತಯಾರಿ 1 ತಿಂಗಳಿಗೆ ಹೇಳಬೇಕು, 1 ತಿಂಗಳು ಭಕ್ತರ ಉದ್ಧಾರಕ್ಕಾಗಿ ನೀಡಬೇಕು ಅನ್ನುವಂಥ ಉದ್ದೇಶದಿಂದ ನೀವೆಲ್ಲ ಇನ್ನೂ ಹೆಚ್ಚಿನ ಸಂಖ್ಯೆ ಒಳಗೆ ಒಂದೇ ತಾಸು ಇರ್ತೈತಿ, ಕರೆಕ್ಟ್ 6 ರಿಂದ 7. ಅದಕ್ಕಾಗಿ ತಾವೆಲ್ಲ ತಮ್ಮ ಮನೆಯಲ್ಲಿರೋ ಮಕ್ಕಳನ್ನ ಎಲ್ಲರನ್ನೂ ಕರ್ಕೊಂಡು ಎಲ್ಲಿಗೆ ಬರಬೇಕು? ಆಶ್ರಮಕ್ಕೆ ಬರಬೇಕು. ಅಲ್ಲಿ ಬಂದ್ರಿ ಅಂತಂದರೆ ನೀವು ಅಲ್ಲಿ ಅದು ಪಾವಂಡ್ರಿ ಹಾಕಿರಿ. ಅದಕ್ಕಾಗಿ ತಮ್ಮ ತನು ಮನ ಭಾವಗಳೆಲ್ಲ ಪರಿಶುದ್ಧ ಆಕ್ಕವು. ಅವು ಹೆಂಗಂದ್ರೆ ಪರಿಶುದ್ಧ ಮಣಿ ಆಗಿಬಿಡ್ತಾವೆ. ಅದಕ್ಕಾಗಿ ಯಾರು ಏನೇ ಅಂದರೂ ಮೈಗೆ ಇದನ್ನಾಗಲ್ಲ. ಅಣ್ಣವ್ರು ಅಂತಾರೆ, ನಿಂದೇ ಮಾತುಗಳಿಗೆ ಕಿವಿ ಕೊಡೋಕ್ಕಾಗಲ್ಲ ಅಂತಂದರೆ ಎಲ್ಲ ನಮ್ಮದು ನಾವು ನಿರ್ಲಿಪ್ತವಾಗಿರ್ತೀವಿ. ಅದಕ್ಕಾಗಿ ಅಂಥ ವಿಚಾರಗಳನ್ನ ಶ್ರಾವಣ ಮಾಸದಲ್ಲಿ ಅಪ್ಪೋರು, ಶ್ರಾವಣ ಮಾಸ ಅಂತಂದರೆ ಒಳ್ಳೆಯ ವಿಚಾರಗಳನ್ನ ತುಂಬ್ಕೊಳ್ಳೋದು ಮನಸ್ಸಿನಾಗ. 1 ತಿಂಗಳು ಸಂಪೂರ್ಣವಾಗಿ ದೇವನಿಗಾಗಿ ಮೀಸಲಿಡುವಂತಹ ಇದೊಂದು ಮಾಸ.
ಅದಕ್ಕಾಗಿ ಅಪ್ಪವ್ರು ಭಾಳ ಒಳ್ಳೆ ರೀತಿಯಿಂದ ಭಕ್ತರ ಉದ್ಧಾರಕ್ಕಾಗಿ ಭಕ್ತರ ಏಳಿಗೆಗಾಗಿ ಅದೊಂದು ವಚನ ಐತಲ್ಲ ಬಸವಣ್ಣವ್ರದ್ದು, ಎನ್ನ ಆಯುಷ್ಯ ಭವಿಷ್ಯ ಎನ್ನ ಭಕ್ತರು ಕಂಡಯ್ಯ, ಎನ್ನ ಆಯುಷ್ಯ ಭವಿಷ್ಯ ಎನ್ನ ಪ್ರಮುಖರು ಕಂಡಯ್ಯ, ಕೂಡಲ ಸಂಗಣ ಶರಣರು ಎಲ್ಲಕ್ಕಿಂತ ಶ್ರೇಷ್ಠ ಅನ್ನುವಂಗೆ ನನ್ನ ಆಯುಷ್ಯ ನಮ್ಮ ಭವಿಷ್ಯ ಭಕ್ತರೇ ಅಂತ ಅಪ್ಪೋರ ಆ ಒಂದು ದೃಢಭಾವವನ್ನು ತಾಳಿ ಒಂದು ತಿಂಗಳು ಪ್ರವಚನವನ್ನು ನೀಡೋರಿದ್ದಾರೆ. ಅಪ್ಪವ್ರು ಇವತ್ತು ಬಂದಿದ್ರು ದೊಡ್ಡಪ್ಪವ್ರು, ಮತ್ತು ಕಲ್ಯಾಣಕ್ಕೆ ಹೋಗಿ ಬರ್ತೀವಿ ಅಂತ ಈಗ ಹೋಗಿದ್ದಾರೆ ಅಪ್ಪವರು. ಅದಕ್ಕಾಗಿ ತಾವೆಲ್ಲ ಒಂದು ತಿಂಗಳು ಕಾಲ ಬರ್ರಿ, ಬಂದಲ್ಲಿ ಒಂದು ತಿಂಗಳು ಭಾಳ ಒಳ್ಳೆ ರೀತಿಯಿಂದ ಪ್ರವಚನ ನಡೀತೈತಿ. ಅದನ್ನು ಕೇಳೋದೇ ಒಂದು ಕಿವಿಗಳಿಗೆ ಒಂದು ಪಾವನ, ಕಿವಿಗಳ ಪರಿಶುದ್ಧ ಆಕ್ಕವು. ಅದಕ್ಕಾಗಿ ತಮ್ಮ ಭಾವ ಏನಾಕೈತಿ ಅಂದ್ರೆ ಪರಿಶುದ್ಧ ಮನೆ ಥರ, ಅದ್ರೊಳಗೆ ಏನೇ ಹೋದರೂ ಅದು ಏನಾಕೈತಿ ಅಂದ್ರೆ ಚಿನ್ನ ಆಗಕ್ಕೆ ಪ್ರಾರಂಭ ಆಕೈತಿ. ಅದಕ್ಕಾಗಿ ಅಂಥ ಭಾವನ ತಾವೆಲ್ಲ ಅಂಥ ಒಂದು ಉನ್ನತ ಸ್ಥಿತಿಯನ್ನು ತಾವೆಲ್ಲ ಪಡಿತೀರಿ. ಅದಕ್ಕಾಗಿ ಬಹುಬಂಧನದಿಂದ ಪಾರಾಗಕ್ಕೆ ಅದೊಂದು ಪ್ರವಚನ ಅನ್ನುವಂತಹದ್ದು ಒಂದು ಮದ್ದು ಇದ್ದಂಗೆ, ಅದು ಔಷಧ ಇದ್ದಂಗೆ. ಅದಕ್ಕಾಗಿ ಇವತ್ತಿನ ದಿನ ನಮ್ಮ ರೇಖಾ ಟೀಚರ್ ಅವರು ಸರ್ ಅವರು ಭಾಳ ಒಳ್ಳೆ ರೀತಿಯಿಂದ ಎಲ್ಲ ಆಯೋಜನೆ ಮಾಡಿ ಬೆಳಗ್ಗೆಯಿಂದ ಸಂಜೆವರೆಗೆ ಎಲ್ಲ ಮಕ್ಕಳೊಂದಿಗೆ ತಮ್ಮ ಅಲ್ಲಿ ಕಾಲ ಕಳೆದು, ಮತ್ತು ಅಷ್ಟೇ ಅಲ್ಲದೆ ಎಷ್ಟೇ ಆಸಕ್ತಿಯಿಂದ ಹುರುಪಿನಿಂದ ಇವತ್ತು ಈ ಸಂಜೆಯ ಮನೆಗೊಂದು ವಚನ ಜ್ಯೋತಿ ಕಾರ್ಯಕ್ರಮದಲ್ಲಿ ಅಷ್ಟೇ ಭಾಳ ಒಳ್ಳೆಯ ರೀತಿಯಿಂದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ಇಲ್ಲಿ ನೆರೆದಿರುವ ಎಲ್ಲ ತಾಯಂದಿರಿಗೂ ಶರಣರಿಗೂ ಮತ್ತು ಈ ಮನೆಗೆ ಸದಾಕಾಲ ಬಸವಾದಿ ಪ್ರಮುಖರ ಕೃಪೆ, ಆಯುಷ್ಯ, ಆರೋಗ್ಯ, ಭಾಗ್ಯ, ನೆಮ್ಮದಿ ಸದಾಕಾಲ ಕೂಡಲ ಸಂಗಣ ಶರಣರು ಕರುಣಿಸಲಿ ಅಂತ ಹೇಳುತ್ತಾ ಇವೆರಡು ಮಾತುಗಳನ್ನ ಪರಮ ಪೂಜ್ಯರ ಪಾದಕ್ಕೆ ಅರ್ಪಿಸುತ್ತಾ ತಮ್ಮೆಲ್ಲರಿಗೂ ಭಕ್ತಿಯೇ ಶರಣಾರ್ಥಿ. ಸರ್ ಟ್ಯಾಂಕ್ ತಗೋರ್ ಕರ್ಪೂರ ಹಚ್ಚರ್ ಟೀಚರ್. ಚೆನ್ನ ಬಸವಗೆ ಭಕ್ತಿಯಿಂದ ಬಾಗಿ ನಮಿಸಿ ಬೆಳಗಿರಾರುತಿ, ಭಕ್ತಿಯಿಂದ ಬಾಗಿ ನಮಿಸಿ ಬೆಳಗಿರಾರುತಿ, ಬೇಡಿ ಸಾಥ ನೀಡಿ ಪರಮ ಗುರುವಿಗೆ, ಭಕ್ತರ ಬಂಧನ ಕಳದ ಮುಕ್ತಿ ನೀವ ಗುರುವಿಗೆ, ಭಕ್ತರ ಬಂಧನ ಕಳದ ಮುಕ್ತಿ ನೀವ ಗುರುವಿಗೆ, ಬೆಳಗಿರಾರುತಿ ಗುರು ಚೆನ್ನ ಬಸವಗೆ, ಭಕ್ತಿಯಿಂದ ಬಾಗಿ ನಮಿಸಿ ಬೆಳಗಿರಾರುತಿ, ಭಕ್ತಿಯಿಂದ ಬಾಗಿ ನಮಿಸಿ ಬೆಳಗಿರಾರುತಿ, ಸರಿ ಟ್ಯಾಂಕ್ ಕೊಡು, ಟ್ಯಾಂಕ್ ಕೊಡು ಮಹಿಮಗೆ, ವಾಣಿ ಸಿದ್ಧಿ ಹಸ್ತ ಸಿದ್ಧಿ ಪಡೆದ ಮಹಿಮಗೆ, ಭಕ್ತರ ಬಾಳು ಬೆಳಗಿದಂತ ಮಹಾಗುರುವಿಗೆ, ಭಕ್ತರ ಬಾಳು ಬೆಳಗಿದಂತ ಮಹಾಗುರುವಿಗೆ, ಬೆಳಗಿರಾರುತಿ ಗುರು ಚೆನ್ನ ಬಸವಗೆ, ಭಕ್ತಿಯಿಂದ ಬಾಗಿ ನಮಿಸಿ ಬೆಳಗಿರಾರುತಿ, ಭಕ್ತಿಯಿಂದ ಬಾಗಿ ನಮಿಸಿ ಬೆಳಗಿರಾರುತಿ, ಬೇಡಿದಿಷ್ಟ ನೀಡಿ ಪರಮ ಗುರುವಿಗೆ, ಬೇಡಿದಿಷ್ಟ ನೀಡಿ ಪರಮ ಗುರುವಿಗೆ, ಭಕ್ತರ ಬಂಧನ ಕಳೆದ ಮುಕ್ತಿ ಜೀವ ಗುರುವಿಗೆ, ಭಕ್ತರ ಬಂಧನ ಕಳೆದ ಮುಕ್ತಿ ಜೀವ ಗುರುವಿಗೆ, ಬೆಳಗಿರಾರುತಿ ಗುರು ಚೆನ್ನ ಬಸವಗೆ, ಭಕ್ತಿಯಿಂದ ಬಾಗಿ ನಮಿಸಿ ಬೆಳಗಿರಾರುತಿ, ಭಕ್ತಿಯಿಂದ ಬಾಗಿ ನಮಿಸಿ ಬೆಳಗಿರಾರುತಿ, ನಾನು ನನ್ನ ಎಂಬ ಭಾವ ಅಳಿದ ಯೋಗಿಗೆ, ನಾನು ನನ್ನ ಎಂಬ ಭಾವ ಅಳಿದ ಯೋಗಿಗೆ, ಕಿಂಕರದಲ್ಲಿ ಶಂಕರಾಗಿ ಮೆರೆದ ಗುರುವಿಗೆ, ಕಿಂಕರದಲ್ಲಿ ಶಂಕರಾಗಿ ಮೆರೆದ ಗುರುವಿಗೆ, ಬೆಳಗಿರಾರುತಿ ಗುರು ಚೆನ್ನ ಬಸವಗೆ, ಭಕ್ತಿಯಿಂದ ಬಾಗಿ ನಮಿಸಿ ಬೆಳಗಿರಾರುತಿ, ಭಕ್ತಿಯಿಂದ ಬಾಗಿ ನಮಿಸಿ ಬೆಳಗಿರಾರುತಿ, ನೀನು ನಿಂತ ಸ್ಥಾನ ಪುಣ್ಯ ಕ್ಷೇತ್ರವಾಯಿತು, ನೀನು ನಿಂತ ಸ್ಥಾನ ಪುಣ್ಯ ಕ್ಷೇತ್ರವಾಯಿತು, ಬಾಲ್ಕಿ ನಗರ ಕೀರ್ತಿ ವಿಶ್ವ ತುಂಬ ಹರಡಿತು, ಬಾಲ್ಕಿ ನಗರ ಕೀರ್ತಿ ವಿಶ್ವ ತುಂಬ ಹರಡಿತು, ಬೆಳಗಿರಾರುತಿ ಗುರು ಚೆನ್ನ ಬಸವಗೆ, ಭಕ್ತಿಯಿಂದ ಬಾಗಿ ನಮಿಸಿ ಬೆಳಗಿರಾರುತಿ,
ಭಕ್ತಿಯಿಂದ ಬಾಗಿ ನಮಿಸಿ ಬೆಳಗಿರಾರುತಿ ಶಿವಕಂದನ ಕಲವು ಜಗದಿ ಬೆಳಗಲೆಂದಗೆ ಶಿವಕಂದನ ಕಲವು ಜಗದಿ ಬೆಳಗಲೆಂದಗೆ ಕರುಣೆಯಿಂದ ಹಸ್ತವಿಟ್ಟು ಹರಿಸಿದಾತಗೆ ಕರುಣೆಯಿಂದ ಹಸ್ತವಿಟ್ಟು ಹರಿಸಿದಾತಗೆ ಬೆಳಗಿರಾರುತಿ ಗುರು ಚನ್ನ ಬಸವಗೆ ಭಕ್ತಿಯಿಂದ ಬಾಗಿ ನಮಿಸಿ ಬೆಳಗಿರಾರುತಿ ಭಕ್ತಿಯಿಂದ ಬಾಗಿ ನಮಿಸಿ ಬೆಳಗಿರಾರುತಿ ಭಕ್ತಿಯಿಂದ ಬಾಗಿ ನಮಿಸಿ ಬೆಳಗಿರಾರುತಿ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವಿಗೆ ಬಸವೇಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೇ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಎನಗೆ ನಿಮ್ಮಲ್ಲದೆ ಮತ್ತಾರಿಲ್ಲವಯ್ಯ ಕುಂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿಯ ದೇವ ಸ್ವಗುರು ಬಸವಣ್ಣನವರಿಗೆ ಜಯವಾಗಲಿ ಭಿಕ್ಷುಗಳಾದ ಲಿಂಗಕ್ಕೆ ದತ್ತ ಜನ್ಮ ಬಸವ ಪಟ್ಟ ದೇವರಿಗೆ ಜಯವಾಗಲಿ ಬಸವಲಿಂಗ ಪಟ್ಟ ದೇವರು ಮಾಡುವ ಕಾರ್ಯಕ್ಕೆ ಜಯವಾಗಲಿ ಬಸವ ಪಟ್ಟ ದೇವರಿಗೆ ಜಯವಾಗಲಿ ಒಂದು ವಚನ ಜ್ಯೋತಿಗೆ ಜಯವಾಗಲಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಟೆಂಗ್ ಹೊಡ್ರಿ ಸರ್ ಕರ್ಪೂರ ಅಲ್ಲೇ ಹಾಕ್ರಿ ಇಲ್ಲಿ ಕೆಳಗ ಬರ್ರಿ ಉಡಕ್ ತಗೋರಿ ಟೀಚರ್ ಇಲ್ಲ ರೋಡ್ ಇದ್ರು ಒಳಗಿದ್ದಂಗೆ ನಾ ಬಂದ ಮನೆಗೆ ಹೇಳತ್ತೇನೋ ಅನ್ಸೋದೇನ ರೋಡಿಗೆ ಐತೆ ಅಂತಂದು ಸಿಟಿ ಒಳಗೆ ಮತ್ತೊಂದೆರಡು ಆಕಳ